PFI SDPI ಈ ಕೃತ್ಯಗಳು ಇವರಿಗೆ ಕಣ್ಣಿಗೆ ಕಾಣುವುದೇ ಇಲ್ಲ. ಯಾಕೆ ಗಣಪತಿಯ ಮೆರವಣಿಗೆಗಳ ಮೇಲೆ, ದುರ್ಗಾ ಪೆಂಡಾಲ್ಗಳ ಮೇಲೆ ದೇಶದಾದ್ಯಂತ ಬೇಕಾದಷ್ಟು ಇವರು ಆಕ್ರಮಣ ಮಾಡಿದ್ರಲ್ಲ, ಲೂಟಿ ಮಾಡಿದ್ರಲ್ಲ, ಅದೇ ಅಲ್ಲಿ ಇವರಿಗೆ ಕಾಣುದು. ದರ್ಶನ್ ಏನ್ ಗೊತ್ತಾ, ಒಂದೇ ನಿಮಿಷ. ಮತ್ತೆ ಈ ಪ್ರಿಯಾಂಕಾ ಖರ್ಗೆ ಅವರು ಇವತ್ತೇನು ಮಾಡ್ಲಿಕ್ಕೆ ಹೊರಟಿದ್ದಾರೆ ಸರ್, ಇದು ಅಟೆಂಪ್ಟ್ ಆಗಿ ಫೇಲ್ ಆಗಿದ್ದಾರೆ ಸರ್. 100 ಸರ್ತಿ ಇವ್ರು ಮಾಡಿದ್ದಾರೆ. ಆದ್ರೆ ಈ ಸತಿ ನೀವು ಗಮನಿಸಬೇಕು, ಈ ಸತಿ ಸಂಘಟನೆ ಬಗ್ಗೆ ಚರ್ಚೆ ಇಲ್ಲ. ಸಂಘಟನೆಯ ಕಾರ್ಯಕ್ರಮಗಳ ಬಗ್ಗೆ, ಸಂಘಟನೆಯ ಚಟುವಟಿಕೆಗಳನ್ನ ಅದನ್ನ ಕಡಿವಾಣ ಹಾಕಿದ್ರೆ ನಿಮ್ಮನ್ನ ಕಡಿವಾಣ ಹಾಕಲ್ಲ ಸರ್. ಈಗ ಇದು ಹೊಸ ಪ್ರಕ್ರಿಯೆ ಅಲ್ಲ ಸರ್. ಸಂವಿಧಾನದ ಆಶಯಗಳ ಅಡಿಯಲ್ಲಿ, ಸಂವಿಧಾನದ ಒಟ್ಟು ಒಂದು ವ್ಯವಸ್ಥೆಗಳ ಅಡಿಯಲ್ಲಿ ಇವತ್ತು ಇವ್ರು ಏನು ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಸಂಘ ಪರಿವಾರದ ಚಟುವಟಿಕೆಗಳು ಸಂವಿಧಾನದ ಆಶಯದ ಒಳಗೆ ಬರುತ್ತೆ. ಏನು ಮಾಡ್ಲಿಕ್ಕೆ ಆಗಲ್ಲ ಸರ್. ಕೂತಿದ್ದೇನೆ, ತುಂಬಾ ಮಧ್ಯದಲ್ಲಿ ಬಾಯಿ ಹಾಕೋದು ಒಳ್ಳೆ ಸಂಸ್ಕೃತಿ. ನೋಂದಣಿ ಅಂತ ಹೇಳ್ತಾರೆ ಇವ್ರಿಗೆ. ಆಯ್ತು ಸರ್, ನೀವು ಕಾನೂನಾತ್ಮಕ ಕ್ರಮ ಕೈಗೊಳ್ಳಿ ಅಲ್ಲ, ಏನ್ ಕ್ರಮ ಕೈಗೊಳ್ಳಿ ಇಲ್ಲ. ನಾನು ಅದನ್ನೇ ಹೇಳ್ತಾ ಇರೋದಲ್ಲ. ಸಂಘ ಪರಿವಾರದ ಸಂಘಟನೆಗಳು, ಬೇರೆ ಬೇರೆ ವಿದ್ಯಾಸಂಸ್ಥೆಗಳು, ಬೇರೆ ಬೇರೆ ಸಂಸ್ಥೆಗಳು ಏನೆಲ್ಲ ಇದೆ ಎಲ್ಲವೂ ನೋಂದಣಿ ಇದೆ, ನೋಂದಣಿ ಆಗಿರುವಂತದ್ದೇ. ಇವರು ನೋಂದಣಿ ಆಗಿಲ್ಲ ಅಂತ ಹೇಳಿದ್ರೆ ಹೆಂಗಾಯ್ತು ಅಂದ್ರೆ ಅವ್ರು ಕೇಳ್ತಿರೋದು, ನಾನು ಹೇಳ್ತಿರೋದು ಏನು ಅಂದ್ರೆ, ಅಪ್ಪ ಅಮ್ಮ ನೋಂದಣಿ ಆಗಿಲ್ಲ, ಮಕ್ಕಳು ಮೊಮ್ಮಕ್ಕಳು ಅಥವಾ ಇವ್ರ ಮಕ್ಕಳು ಎಲ್ಲರೂ ನೋಂದಣಿ. ಈಗ ನೋಂದಣಿ ಆಗಿಲ್ಲ, ನೋಂದಣಿ ಆಗಿಲ್ಲ, ಕೈ ಕಾಲುಗಳು ಈಗ ಆರೋಪದಲ್ಲಿ ಏನಾದ್ರೂ ಹುರುಳಿದ್ರೆ ನೀವು ಅದರ ಮೇಲೆ ಆಕ್ಷನ್ ತಗೊಳ್ಳಿ. 100 ವರ್ಷಗಳಿಂದ ಅವ್ರಿಗೆ ತಗೊಳ್ಳಿಕ್ಕಾಗಿಲ್ಲ. 3 ಸರ್ತಿ ಬ್ಯಾನ್ ಮಾಡಿದ್ರು. ಇದೇ ರೀತಿಯ ವಿಷಯಗಳನ್ನು ಈ ಬಾರಿ ನೀವು ಶ್ರೀಕಾಂತ್ ಶೆಟ್ಟರು ಗಮನಿಸಬೇಕು. ಈ ಬಾರಿ ಜಾಣ್ಮೆ ಇದೆ, ದುಡುಕ್ಲಿಲ್ಲ ಇವರು. ಆಯ್ತಾ, ನೋಂದಣಿ ಬಗ್ಗೆ ಇವರ ಒಂದು ಪ್ರಹಾರ ಏನಿತ್ತು ಅದು ವಿಫಲ ಆಯ್ತು. ಇವ್ರೇನ್ ಮಾಡಿದ್ರು, ನೋಂದಣಿ ಬಗ್ಗೆ ಮಾತಾಡೋದೇ ಬೇಡ, ಇವ್ರಿಗೆ ಬಿಟ್ಟಿರ್ತಾನೆ ಮಾಡೋದು, ಇನ್ಮೇಲೆ ಅನುಮತಿ ಕೇಳ್ರಿ ಅಂತ ತಂದು ನಿಮ್ಮನ್ನು ಕಟ್ಟಾಕೋದು. ಒಂದ್ ನಿಮಿಷ ದರ್ಶನ್ ಬರ್ತೀನಿ. ದರ್ಶನ್ ಏನ್ ಗೊತ್ತಾ ನಿಮ್ ಬಗ್ಗೆ ಸಂಶಯ ಬರೋದು, ನೀವು ಈ ಬೇರೆ ಎಲ್ಲಾ ಪ್ರಕರಣಗಳಲ್ಲಿ ಹೆಂಗೆ ಗಂಟ್ಲು ಹರ್ಕೊಂಡ್ ಮಾತಾಡ್ತೀರಿ, ಅದೇ PFI, DJ ಹಳ್ಳಿ, KJ ಹಳ್ಳಿ ಅಂದ್ರೆ ಜಾಣ ಮೌನವನ್ನ ವಹಿಸ್ಬಿಡ್ತೀರಿ. ಹಂಗಾಗಿ ಸಮಸ್ಯೆ. ಈಗ ನೀವು ಕೇಸಲ್ಲಿ ಖುಲಾಸೆ ಮಾಡಿದ್ಯಾರನ್ನ, DJ ಹಳ್ಳಿ, KJ ಹಳ್ಳಿ ಅವ್ರಿಗೆ ಏನ್ ಮಾಡಿದ್ರಿ, ಬಿಟ್ ಕಳ್ಸಿದ್ರ? ನೀವು ಲಿಬರಲ್ ಇದೀರಿ, ನೀವು ಒಂದ್ ರೀತಿ ಪಕ್ಷಪಾತ ಮಾಡ್ತೀರಿ, ಅಲ್ಪಸಂಖ್ಯಾತ ಸಮುದಾಯವನ್ನ ಓಲೈಕೆ ಮಾಡ್ತೀರಿ. ಈ ಒಂದು ಅಭಿಪ್ರಾಯ ಇದೆಯಲ್ಲ, ಇದ್ರ ಹಿನ್ನೆಲೆಯಲ್ಲಿ ಇವೆಲ್ಲ ಆತಂಕ, ಅನುಮಾನ ಎಲ್ಲ ಬರುವಂತದ್ದು. ನೀವು ಅಲ್ಲಿ ಜಡ್ಜ್ ಸ್ಥಾನದಲ್ಲಿ ಕೂತಿದ್ದೀರಾ ಸರ್. ಕೆಲವು ಪ್ರಶ್ನೆಗಳು ಕೇಳುವಾಗ ನಿಮಗೂ ಕೆಲವು ಉತ್ತರ ಗೊತ್ತಿರ್ತದೆ. ಉದಾಹರಣೆ KJ ಹಳ್ಳಿ, DJ ಹಳ್ಳಿ ಅಂತಂದ್ರೆ ಅಪರಾಧಿಗಳು ಇನ್ನ ಜೈಲಲ್ಲೇ ಇದ್ದಾರೆ, ಬೇಕಿರ್ ಹೋಗ್ಬೋದು, ಬನ್ನಿ ಹೋಗೋಣ ಪರಪ್ನಾಗ್ರಹದಲ್ಲಿ. ನಾನು ಇಲ್ಲಿ ಕೂತ್ಕೊಂಡು ಸುಳ್ಳು ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಅವ್ರ ಕೆಲವೊಂದು ಪ್ರಶ್ನೆಗಳಿಗೆ ನಾನು ಸರಿಯಾದ ಉತ್ತರ ಕೊಡಲೇಬೇಕು. ಸರ್, ಇವರು ಗಾಂಧಿ ಕೊಲೆ ಕೇಸ್ನಲ್ಲಿ RSSಗೂ ಗಾಂಧಿ ಕೊಲೆಗೂ ಸಂಬಂಧ ಸುಳ್ಳು ಆರೋಪ ಅಂದರು. ಅವರ ಅನುಭವಕ್ಕೆ ಗೋಪಾಲ ಗೂಡ್ಸೆ ಅಂತೇಳಿ ಗಾಂಧಿ ಹತ್ಯೆ ಅಣಿ ಮೀ ಅಂತೇಳಿ ಮರಾಠಿನಲ್ಲಿ ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ ಗಾಂಧಿ ಹತ್ಯೆಗೆ RSSಗೆ ಇವರ ಸಂಬಂಧಗಳು ಅವರೇ ಬರೆದಿರೋದ್ರಲ್ಲಿ ಉತ್ತರ ಇದೆ. ಇನ್ನೊಂದು, ಪಾಟೀಲ್ರ ಬಗ್ಗೆ ಸುಳ್ಳು ಹೇಳಿದ್ರು, ಏನೋ ಪತ್ರ ಬರೆದು ವರ್ಮಾ ಕಮಿಷನ್ ಅಂತ ಒಂದಿದೆ, ವರ್ಮಾ ಕಮಿಷನ್, ನೀವು ಓದಿ ಅದ್ರ ವರದಿ ಓದಿ ಮಾತಾಡ್ಬೇಕು ಸರ್. ಗೊತ್ತಿದೆ ಸರ್. ಆಮೇಲೆ ಪಾಟೀಲ್ರೇನೋ ಇವ್ರನ್ನೆಲ್ಲ ಕರೆದ್ರು ಅಂತೇಳಿ ಕಾಂಗ್ರೆಸ್ಗೆ ಅಂತ ದರ್ದು ಯಾವತ್ತೂ ಬಂದಿಲ್ಲ. ಅದೇ ಪಾಟೀಲ್ರು ಅವ್ರನ್ನ ವಾಟ್ಸ್ಆಪ್ ಯೂನಿವರ್ಸಿಟಿ ಅಲ್ಲ ನಾವು ಭಾರತದಲ್ಲಿ ಸರಿಯಾಗಿರೋ ಯೂನಿವರ್ಸಿಟಿ ಬಂದಿರೋದು. ಒಂದ್ ನಿಮಿಷ ನಾನು ಕೇಳಿದ್ದೀನಿ. ಇನ್ನೊಂದು, RSS ಸಂಘಟನೆ ಅಂತ ಹೇಳ್ತಾರಲ್ಲ, ಇದೇ ಕೊಡಗಿನಲ್ಲಿ ಗನ್ ಟ್ರೈನಿಂಗ್, ಬಂದೂಕ್ ಟ್ರೈನಿಂಗ್ ಕೊಟ್ರಲ್ಲ ಮಕ್ಕಳಿಗೆ. ಏನು ಈ ದೇಶ ನೆಲದಲ್ಲಿ ಅವನ್ಗಾರು ಯಾರು ನಕ್ಸಲೈಟ್ಗಳು ಅಥವಾ ಟೆರರಿಸ್ಟ್ಗಳು ಈ ರೀತಿ ಟ್ರೈನಿಂಗ್ ಗಳು ಮಾಡ್ತಾ ಇದ್ರು, ಅದು ನೂರಾರು ಮಾಡೋದಕ್ಕೆ ಉತ್ಸಾಹ ಜೊತೆ ನೀವು ತೀರ್ಥಹಳ್ಳಿ ಪ್ರಕರಣದ ಬಗ್ಗೆ ಮಾತಾಡ್ಬಿಟ್ಟಿದ್ರೆ ಇವತ್ತು ಬಿಜೆಪಿ ಅವರು ಶ್ರೀಕಾಂತ್ ಶೆಟ್ಟರು ತೀರ್ಥಹಳ್ಳಿನಲ್ಲಿ ಏನಾಯ್ತು, ಮಾತಾಡಕ್ ಮುಕ್ತವಾಗಿದ್ದೀನಿ ಸರ್. ಇನ್ನೊಂದು ಉದಾಹರಣೆ ಸರ್, ಶಾಲಾ ಆವರಣದ ವಿಚಾರ ಹೇಳಿದ್ರಲ್ಲ ಸರ್,
ಸರ್, ಕರ್ನಾಟಕದಲ್ಲಿ ಶ್ರೀರಾಮ ಅಂತ ಒಂದು ಶಾಲೆ ನಡೆಸ್ತಾ ಇದ್ದಾರೆ. ಅಲ್ಲಿ ಬಾಬ್ರಿಯ ಒಂದು ವಿಚಾರವನ್ನು ಇಟ್ಕೊಂಡು ಅಣುಕು ಪ್ರದರ್ಶನ ನಾಟಕಗಳನ್ನ ಮಾಡಿ ಆ ಮಕ್ಕಳಲ್ಲಿ, ಆ ಚಿಕ್ಕ ಮಕ್ಕಳಲ್ಲೇ ಕೋಮು ವಿಷ ಬೀಜ ಬಿತ್ತುವಂತ ಕೆಲಸ. ಇಲ್ಲೇ ಬನ್ನಿ, ಚೆನ್ನೈನಲ್ಲಿ ಜನಸೇವಾ ವಿದ್ಯಾಕೇಂದ್ರ ಇದೆ, ಆ ಮಕ್ಕಳಿಗೆ ಕಾಕಿ ಚಡ್ಡಿ ಹಾಕ್ಬಿಟ್ಟು ಕೈಗೊಂದು ಲಾಠಿ ಕೊಡ್ತಾರಲ್ಲ, ಏನೋ ಸಂಘ ಪರಿವಾರಕ್ಕೆ ಸೇರಿಸುವಂತ ಕಾರ್ಯಕ್ರಮವನ್ನು ಇವರು ಕಮ್ಯುನಿಸ್ಟ್ಗಳು ಚೀನಾನ ಬೆಂಬಲಿಸ್ತಾರೆ ಅನ್ನೋ ಮಾತನ್ನ ಅವ್ರು ಹೇಳ್ತಾರೆ. ಅರುಣಾಚಲ್ ಪ್ರದೇಶ, ದೋಕ್ಲಾ, ಲಡಾಖ್ ಭಾಗಗಳ ಒಳಗಡೆ ನುಸುಳು ಬಂದ್ರು. ಟುಟಿಕ್ ಪಿಟಿಕ್ ಅಂದಿರ್ತಕ್ಕಂಥ ಗೃಹ ಸಚಿವ, ಟುಟಿಕ್ ಪಿಟಿಕ್ ಅಂದಿರ್ತಕ್ಕಂಥ ಒಬ್ಬ ರಕ್ಷಣಾ ಮೋದಿ ಆ ವಿಚಾರವನ್ನು ನೋಡ್ಬೇಕಾಗ್ತದೆ ಸರ್. ಇವರಿಂದ ಮತ್ತಿನ್ನೊಂದು ಬಹಳ ಮುಖ್ಯ, ಏನೋ ಹಿಂದೂ 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 ಧರ್ಮನ ಯಾವನಿಗೂ ಇಲ್ಲಿ ಅಡ ಇಟ್ಕೊಟ್ಟಿಲ್ಲ. ನಾನು ಹಿಂದೂನೇ, ನಮ್ಮ ಅಪ್ಪನೂ ಹಿಂದೂನೇ, ನಮ್ಮ ತಾತನೂ ಹಿಂದೂನೇ. ಏನು ಇವ್ರ ಪಕ್ಷಕ್ಕೆ ಹಿಂದೂ ಧರ್ಮ ಅಡ ಇಟ್ಕೊಟ್ರಂಗೆ ನಾವು ಹಿಂದೂ ನಾವು ಹಿಂದೂ, ಈ ಪೊಳ್ಳಾಟ ಎಲ್ಲ ಬಿಟ್ಬಿಡಿ. ನಿಮಗೆ ಧರ್ಮ ಯಾರು ಅಡ ಇಟ್ಕೊಟ್ಟಿಲ್ಲ. ನಾವು ಗಣಪತಿ ಪೂಜೆ ಮಾಡ್ತೀವಿ, ನಾವು ಸರಸ್ವತಿ ಪೂಜೆ ಮಾಡ್ತೀವಿ, ನಾವು ಚಾಮುಂಡೇಶ್ವರಿ ಪೂಜೆ ಮಾಡ್ತೀವಿ. ನಿಮ್ಮಿಂದ ಮಾಡಕ್ ಬಿಡ್ತೀವಿ ಹೇಳಿ, ಪರ್ಮಿಷನ್ ಹೇಳಿ, ಪರ್ಮಿಷನ್ ಆಯ್ತು. ಕಾನೂನಾತ್ಮಕವಾಗಿ ಈ ದೇಶದಲ್ಲಿ ಅದೇನೋ ಕೇಳಲ್ಲ ಅಂತಂದ್ರು, ಇವ್ರು ಕಾನೂನು ಕೇಳಲಿಲ್ಲ ಅಂತಂದ್ರೆ ಒಂದು ಒಳಗಾಗ್ತೀವಿ, ಅದ್ರಲ್ಲಿ ಮುಲಾಜು ನೋಡೋದಿಲ್ಲ. ದೇಶದ ನೆಲ, ಕಾನೂನು, ಸಂವಿಧಾನ ಎಲ್ಲರಿಗೂ ಒಂದೇ. ಬಿಜೆಪಿ ಆಗಿರ್ಲಿ, RSS ಆಗಿರ್ಲಿ, ಕಾಂಗ್ರೆಸ್ ಆಗಿರ್ಲಿ. ಶ್ರೀಕಾಂತ್ ಶೆಟ್ರೆ, ರಾಮನು ಉತ್ತರ ಕೊಡ್ಬೇಕು, ರಾಮನ ಭಕ್ತರು ಉತ್ತರ ಕೊಡ್ಬೇಕು. ಈ ಹೇಳಿಕೆ ಬಗ್ಗೆ ನಿಮ್ಮ ಟಿಪ್ಪಣಿ ಸರ್? ಕೇಳಿಸ್ತಾ ಇದೆ ಸರ್? ಹಲೋ, ರಾಮನು ಉತ್ತರ ಕೊಡ್ಬೇಕು, ರಾಮನ ಭಕ್ತರು ಉತ್ತರ ಕೊಡ್ಬೇಕು ಅಂದ್ರು ಸರ್. ನನಗೆ ಕೇಳಿಸ್ತಾ ಇಲ್ಲ, ಆದ್ರೆ ಒಂದು ವಿಷಯ ಹೇಳ್ತೀನಿ. ಅವ್ರು ಕಲ್ಲಡಕ ಶಾಲೆಯ ಬಗ್ಗೆ ಏನೋ ಒಬ್ರು ಕಾಂಗ್ರೆಸ್ನ ವಕ್ತಾರರು ಯಾರೋ ಮಾತಾಡ್ತಾ ಇದ್ರು. ಕಲ್ಲಡಕ ಶಾಲೆಯಲ್ಲಿ ಸಾವಿರಾರು ಮಕ್ಕಳಿಗೆ ಉಚಿತವಾದಂತ ಶಿಕ್ಷಣವನ್ನ ಕೊಡುವಂತ ಕೆಲಸವನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಾಡ್ತಾ ಇದೆ. ಮೊದಲು ಆ ರೀತಿಯ ಒಂದು ಸಂಸ್ಥೆಯನ್ನ ಕಟ್ಟಿ ಒಂದು ಸಾವಿರಾರು ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವಂತಹ, ಅವರಿಗೆ ಸಂಸ್ಕಾರವನ್ನ ಕೊಡುವಂತ ಕೆಲಸವನ್ನ ಮಾಡಿದ್ರೆ ಆಮೇಲೆ ನಿಮ್ಗೆ ಕಲ್ಲಡಕ ಶ್ರೀರಾಮ ವಿದ್ಯಾಲಯದ ಬಗ್ಗೆ ಮಾತಾಡುವಂತ. ಬನ್ನಿ, ಎರಡನೇ ವಿಚಾರ ಕೇಳಿ. ಯಾವ ರೀತಿ ಪ್ರಪಂಚದಲ್ಲಿ ಸಮಾಜಕ್ಕೆ, ನಮ್ಮ ಸಂಘಟನೆಗೆ ಬಹಳ ಹೆಮ್ಮೆ ಇದೆ, ಬಹಳ ಹೆಮ್ಮೆ ಇದೆ ನಮಗೆ. ನಮ್ಮ ಅತ್ಯಂತ ಅದನ್ನು ನಾವು ಶೌರ್ಯ ದಿವಸ ಅಂತ ಆಚರಣೆ ಮಾಡ್ತೀವಿ. ಯಾಕಂದ್ರೆ ಈ ದೇಶದ ಮೇಲೆ ದಾಳಿ ಮಾಡಿದಂತ ಒಬ್ಬ ದಾಳಿಕೋರನ ಹೆಸರಲ್ಲಿ ಒಂದು ಮಾನ್ಯುಮೆಂಟ್ ಅನ್ನು ಇಟ್ಕೊಳ್ತೀರಿ. ಅದರ ರಕ್ಷಣೆಗೆ ಬೇಕಾಗಿ ಸಾವಿರಾರು ಜನರ ಮೇಲೆ ಗುಂಡು ಹೊಡೆದಂತ ದೂರ್ತರ ಸರ್ಕಾರಗಳಲ್ಲಿತ್ತು. ಆ ಸಂದರ್ಭದಲ್ಲಿ 4.5 ಲಕ್ಷ ಜನ ದೇಶದ ವಿವಿಧ ಮೂಲೆಗಳಿಂದ ಅಲ್ಲಿ ಹೋಗಿ ತಮ್ಮ ಧಾರ್ಮಿಕ ಅಧಿಕಾರಕ್ಕೆ ಬೇಕಾಗಿ ಹೋರಾಟವನ್ನು ಮಾಡಿದ್ರು. ಯಾರ ಮನೆಗೂ ಕಲ್ಲು ಹೊಡಿಲಿಲ್ಲ, ಯಾರ ಅಂಗಡಿಗೂ ಏನು ಹಾನಿ ಮಾಡಲಿಲ್ಲ. ಯಾವ ಉದ್ದೇಶಕ್ಕೆ ಹೋಗಿದ್ದಾರೆ ಹೊಸ ಅಲೆಯನ್ನು ಎಬ್ಬಿಸಬೇಕು, ಅದರಲ್ಲಿ ರಾಜಕೀಯ ಲಾಭ ಮಾಡಬೇಕು ಅಂತ ಹೇಳೋರು 22 ಜನ ವಕೀಲರನ್ನ ಇಟ್ಕೊಂಡು ರಾಮ ಹುಟ್ಟೇ ಇಲ್ಲ ಅಂತ ಹೇಳಿ ಅಫಿಡವಿಟ್ ಹಾಕಿದವರು ನೀವು. ರಾಮನ್ ಬಾಬ್ರಿ ಮಸೀದಿ ಪರವಾಗಿ ಮಾತಾಡ್ತಾ ಇದ್ದೀರಾ? ಬಾಬ್ರಿ ಮಸೀದಿ ನಿಮಗೆ ಮಾತಾಡ್ತೀನಿ, ಪಂಜಾಬಿನ ಮಾತಾಡ್ತೀನಿ. ಅದು ನಾನು ಭಾರತೀಯ, ಎಲ್ಲ ಜಾತಿನೂ ಗೌರವಿಸ್ತೀನಿ. ಕೊಟ್ಟಿಲ್ಲ, ಗುತ್ತಿಗೆ ಕೊಟ್ಟಿಲ್ಲ. ಆಯ್ತು, ಅದ್ಬಿಡೆ. ಈಗ ಏನ್ ಗೊತ್ತಾ, ನಿಮ್ಮನ್ನ ನಾವು RSS ನಿಷೇಧ ನಿರ್ಬಂಧ ಆಗ್ಲಿಲ್ಲ. ಅದನ್ನು ವೋಟ್ ಬ್ಯಾಂಕ್ ಆಗಿ ಕನ್ವರ್ಟ್ ಮಾಡಬೇಕು. ಅದಕ್ಕೆ ಬೇಕಾಗಿ ಇವತ್ತು ಬಾಬ್ರಿ ನೆನಪಾಗ್ತಾನೆ ನಿಮಗೆ, ನೆನಪಾಗುತ್ತೆ ನಿಮಗೆ. ಒಂದ್ ನಿಮಿಷ ವಿಕಾಸ್, ಸಿಂಪಲ್ ಇರೋದು. ನಿಮ್ಮನ್ನ ಸಂಘಟನೆಯಾಗಿ ನಿರ್ಬಂಧ ನಿಷೇಧ ಮಾಡಕ್ ಆಗ್ಲಿಲ್ಲ. ನಿಮ್ ಕಾರ್ಯ ಚಟುವಟಿಕೆಗಳಿಗೆ ನಾನು ಕಡಿವಾಣ ಹಾಕ್ತೀನಿ. ದಿಸ್ ಇಸ್ ಸ್ಮಾರ್ಟ್ ಗೇಮ್. ಅವರು ಇದರಲ್ಲಿ ಒಂದ್ ಹೆಜ್ಜೆ ಮುಂದಿದ್ದಾರೆ. ಒಪ್ತೀರಾ ಇಲ್ವಾ? ನೋಡಿ ಸರ್, ಇವ್ರದ್ದು ಸಂಘ ಪರಿವಾರದ ಮೇಲೆ ಕಾಂಗ್ರೆಸ್ ಮಾಡುವಂತ ಆಕ್ರಮಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೂ ಇವ್ರು ಮಾಡ್ಕೊಂಡು ಬಂದ್ರು. 1937ರಲ್ಲಿ ಮೊದಲ ಚುನಾವಣೆಗೆ ಅಂಬೇಡ್ಕರ್ ಅವ್ರು ನಿಲ್ತಾರೆ. ಆಗಿಂದ ಅವರ ಜೀವನ ಪೂರ್ತಿ ಅವರು 7 ಚುನಾವಣೆಗಳು ನಡೆಯುತ್ತೆ. 7 ಚುನಾವಣೆಗಳಲ್ಲಿ ಅಂಬೇಡ್ಕರ್ ಅವರು ಸೋಲ್ಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಪಿತೂರಿ ಮಾಡಿತ್ತು. ರಾಜಕಾರಣ ಸರ್, ನಾನು ಅದನ್ನೇ ಹೇಳ್ತಾ ಇದ್ದೀನಿ.